ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಿಂಪಲ್ ಹಾಗೆ ಟೇಸ್ಟಿಯಾದ ಒಂದು ಬೆಂಡೆಕಾಯಿ ಫ್ರೈ ಮಾಡೋಣ. ಇದಕ್ಕೆ ಫಸ್ಟಿಗೆ ನಾವು ಬೆಂಡೆಕಾಯಿನ ಚೆನ್ನಾಗಿ ತೊಳ್ಕೊಳ್ಬೇಕಾಗ್ತದೆ. ಅದು ಚೆನ್ನಾಗಿ ತೊಳೆದಾದ್ಮೇಲೆ ಅದನ್ನು ಡ್ರೈ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ 8 ಪೀಸಸ್ನಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿನ ಒಂದು ಪಾತ್ರೆಗೆ ಹಾಕ್ತೇನೆ. ನಂತರ ನಾನು ಅದಕ್ಕೆ ಎಲ್ಲ ಥರದ ಸ್ಪೈಸ್ ಪೌಡರ್ಸ್ನ ಹಾಕ್ತೇನೆ. ಹಾಕಿರೋ ಪೌಡರ್ಸ್ನೆಲ್ಲ ವಿಡಿಯೋದಲ್ಲಿ ಲೀಸ್ಟ್ ಮಾಡಿದ್ದೇನೆ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ. ನಂತರ ನಾನು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಸೈಡಿಗೆ ಇಟ್ಬಿಡ್ತೇನೆ. ನೆಕ್ಸ್ಟ್ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಬಿಸಿಗಿಡ್ತೇನೆ. ಅದಕ್ಕೆ ನಾನು ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ರಿಂದ 15 ನಿಮಿಷ ಅಥವಾ ಬೆಂಡೆಕಾಯಿ ಕಲರ್ ಚೇಂಜ್ ಆಗೋ ತನಕ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೇನೆ. ಆಗ ಟೇಸ್ಟಿ ಆದ ಹಾಗೆ ಸಿಂಪಲ್ ಆದ ಬೆಂಡೆಕಾಯಿ ಫ್ರೈ ರೆಡಿ ಆಗ್ತದೆ. ಇದು ಅನ್ನ ಜೊತೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.